ವರ್ತಕರ ಹಾಗೂ ಹಮಾಲಿಗಳ ನಡುವೆ ಜಗಳದಿಂದ ಕೋಲಾರ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಹರಾಜು ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಇದರಿಂದ ಬೇಸತ್ತ ರೈತರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಮಧ್ಯ ಪ್ರವೇಶದಿಂದಾಗಿ ವಹಿವಾಟು ಮತ್ತೆ ಆರಂಭವಾಯಿತು. ಆದರೆ ರೈತರು ಒಂದು ಬಾಕ್ಸ್ಗೆ 50 ರೂಪಾಯಿ ನಷ್ಟ ಅನುಭವಿಸುವಂತಾಯಿತು. ಕೋಲಾರ ಎಪಿಎಂಸಿಯಲ್ಲಿ ವರ್ತಕರು ಹಾಗೂ ಹಮಾಲಿಗಳ ನಡುವೆ ಜಗಳದಿಂದ ಟೊಮೊಟೊ ಹರಾಜು ಪ್ರಕ್ರಿಯೆ ಸ್ಥಗಿತಗೊಂಡಿತು. ಇದರಿಂದ ಕೋಪಗೊಂಡ ರೈತರು ಹರಾಜು ಮಾಡುವಂತೆ ಒತ್ತಾಯಿಸಿ ಸುಮಾರು 2 ಗಂಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದರು. ಇದೇ ವೇಳೆ ಮಾರುಕಟ್ಟೆಯ ಆಡಳಿತ ಮಂಡಳಿ ಮಧ್ಯಪ್ರವೇಶಿಸಿ ವರ್ತಕರ ನಡುವೆ ಮಾತುಕತೆ ನಡೆಸಿತು. ಬಳಿಕ ಟೊಮೊಟೊ ಹರಾಜು ಮಾಡಿಸುವುದಾಗಿ ಹೇಳಿ ಎಪಿಎಂಸಿ ಕಚೇರಿಯಲ್ಲಿ ಮಾತುಕತೆಗೆ ಮುಂದಾಯಿತು. ಈ ಮಧ್ಯೆ ವರ್ತಕರು ಹಾಗೂ ರೈತರ ನಡುವೆ ನಡೆದ ಗದ್ದಲದಿಂದ ಕಚೇರಿಯ ಗಾಜು ಪುಡಿಯಾಯಿತು. ದೂರದಿಂದ ರೈತರು ತಂದ ಮಾಲು ಸೇಲ್ ಮಾಡಿ ಎಂಬುದು ರೈತರ ಕೂಗಾಗಿತ್ತು. ನಮ್ಮ ಉದ್ದೇಶ ಜಗಳ ಆಡ್ಬೇಕು ಅಂತ ನಾವು ಬರಲ್ಲ. ಏನೋ ನಾವು ಬೆಳೆದಿರೋ ಪದಾರ್ಥನ ಇಲ್ಲಿ ಸೇಲ್ ಮಾಡಬೇಕು, ನಾವು ಮಾಡಿರೋ ಸಾಲ ಸುಲನ ತೀರಿಸಬೇಕು ಅನ್ನೋ ಉದ್ದೇಶದಿಂದ ಬರುವಂತ ಜನ ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ಯಾವ್ಯಾವ ಒಂದು ಸಂದರ್ಭದಾಗ್ಲಿ ರೈತರ ಮೇಲೆ ಅಂತೂ ತಾವು ಆರೋಪ ಹೊರಿಸಬೇಡ್ರಿ. ನಮ್ಮಿಂದ ಒಂದು ಎಳ್ಳಷ್ಟು ಕೂಡ ಇಲ್ಲಿ ತೊಂದರೆ ಆಗಿಲ್ಲ. ನಾವೇನಿದ್ರು ಕೂಡ ನಾವು ತಂದಿರೋ ಸರಕುಗಳನ್ನ ಸಕಾಲಕ್ಕೆ ಮಾರ್ಕೊಡ್ರಿ, ಒಳ್ಳೆ ರೇಟ್ ಕೊಡಿ ಅಂತ ನಾವು ಕೇಳೋರಷ್ಟೇ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಮಾಲಿಗಳ ಮೇಲೆ ಆದ ಹಲ್ಲೆಯಿಂದ ರೈತರ ಟೊಮೊಟೊ ಬೆಲೆ ಕುಸಿತಕ್ಕೆ ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ವರ್ತಕರು ಸಭೆ ನಡೆಸಿ ರೈತರ ಸರಕು ಹರಾಜು ಮಾಡುವಂತೆ ಒಪ್ಪಿಸಲಾಗಿದೆ. ಇದರಿಂದ ರೈತರ ಸರಕುಗಳಿಗೆ ತೊಂದರೆಯಾಗದಂತೆ ಎಪಿಎಂಸಿ ಅಧಿಕಾರಿಗಳು ನೋಡಿಕೊಳ್ಳಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದರು. ಇಷ್ಟೊಂದು ಗಲಾಟೆ ಕಾರಣಕರ್ತರು ಕೂಲಿ ಆಳುಗಳು ಮತ್ತೆ ವ್ಯಾಪಾರಸ್ಥರು ಮಾಡಿರುವಂತ ಇದು ದುರ್ಘಟನೆ. ಇನ್ನು ಮುಂದೆ ಈ ರೀತಿ ದುರ್ಘಟನೆ ಆಗದಂಗೆ ಮಾರ್ಕೆಟ್ ಅಲ್ಲಿ ನಡ್ಕೊಬೇಕಂತೇಳಿ ರೈತರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇದರಿಂದ ರೈತರು ತಂದ 25 ಕೆಜಿ ಟೊಮೊಟೊ ಬಾಕ್ಸ್ಗೆ 50 ರೂಪಾಯಿ ದರ ಕಡಿಮೆಯಾಯಿತು. ಡಿಎನ್ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್ 24/7, ಕೋಲಾರ. ಸಂಜೆ 5:30 ಸುಮಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡಲು ಅಶೋಕ್ ತೆರಳಿದ್ರು. ಈ ಸಂಬಂಧ ಅಶೋಕ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನ ನೋಡೋಣ ಬನ್ನಿ. ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಪಾಲರು. ಸಂತೋಷ್ ಹೆಗ್ಡೆ ಅವರು ಒಬ್ಬರು ಸಮರ್ಥ ಅಧಿಕಾರಿ ಇದ್ದಾರೆ. ಅವರ ವರದಿ ನನಗೆ ಸಿಕ್ಕಿದ್ರೆ ನಾನು ಯಾವ ರೀತಿ ಕಾನೂನು ತಗೋಬೇಕು ಅದನ್ನು ತಗೋತೀನಿ. ಸರ್ಕಾರದಿಂದ ನನ್ನ ಸಲ್ಲಿಕೆ ಆದ ತಕ್ಷಣ ನಾನು ಅದು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದ್ರಾ ಲೋಕಾಯುಕ್ತ ವರದಿ ಬಗ್ಗೆ? ನನಗೆ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ, ಗೌರವಾನ್ವಿತ ಲೋಕಾಯುಕ್ತರ ಬಗ್ಗೆ ನನಗೆ ಗೌರವ ಇದೆ. ಸೊ ನಾನು 3 ದಿನದಿಂದ ಸನ್ಮಾನ್ಯ ಲೋಕಾಯುಕ್ತರು ನನ್ನನ್ನು ಲೆಟರ್ ಮುಖಾಂತರ ಇನ್ವೈಟ್ ಮಾಡಿದರು. ತಾವು ಬರಬೇಕು, ಲೋಕಾಯುಕ್ತ ಪೊಲೀಸ್ ಬಗ್ಗೆ ರಿವ್ಯೂ ಮಾಡಬೇಕು, ಅಂದರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ ಬಗ್ಗೆ ಏನೇನು ಫೆಸಿಲಿಟೀಸ್ ಬೇಕು ಅನ್ನೋದ್ರ ಬಗ್ಗೆ ನನಗೆ ಕರೆದಿದ್ರು. ನಾನು ಅವ್ರನ್ನೂ ಭೇಟಿ ಮಾಡಿ ಬಂದಿದ್ದೆ. ಈಗ ಗೌರವಾನ್ವಿತ ರಾಜ್ಯಪಾಲರು ಕರೆದಿದ್ದಾರೆ. ದಿಸ್ ಅಫಿಷಿಯಲ್ ಮೀಟಿಂಗ್, ಅಂದರೆ ಹೋಮ್ ಡಿಪಾರ್ಟ್ಮೆಂಟಿಂದ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ನಾನು ಕರೆದಿದ್ದಾರೆ. ಅವ್ರಿಗೆ ಅಧಿಕಾರ ಇದೆ, ರಾಜ್ಯಪಾಲರಿಗೆ ಅಧಿಕಾರ ಇದೆ ನಾನು ಕರೆಯುವಂಥದ್ದು. ಅದಕ್ಕೋಸ್ಕರ ಕರೆದಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ನಮ್ಮ ಇಲಾಖೆಯಲ್ಲಿ ಏನೇನು ಆಗಬೇಕು ಅವ್ರದ್ದು ಸಂಬಂಧಪಟ್ಟಿದ್ದು ಅಂತೇಳಿ ಅದನ್ನು ಚರ್ಚೆ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ವಿಚಾರ ನಾವು ಚರ್ಚೆ ಮಾಡಿಲ್ಲ. ಸರ್ಕಾರನೇ ಮಾಡ್ತಾ ಇದೆ, ವಿರೋಧ ಪಕ್ಷದವರು ಗೌರ್ಮೆಂಟ್ ಮಾಡಿದ್ದಾರೆ ಅಂತ We saw in the news media that's about phone tapping. I saw in the only media. So no any complaints from anybody. So this is left to Lokayukta. Is Honorable Lokayukta is already is investing that phone tapping. So phone tapping issue. So I think I went to there also no for this complaint anything. So thank you. ಸೊ ಅಶೋಕ್ ಈಗೊಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲು ರಾಜ್ಯಪಾಲರ ಬಳಿ ತೆರಳಿರಲಿಲ್ಲ. ಇಲಾಖೆಯಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಭದ್ರತೆಯ ಕುರಿತಂತೆ ಒಂದು ಚರ್ಚೆ ನಡೆಯಿತು. ಈ ಸಂಬಂಧ ರಾಜ್ಯಪಾಲರು ಆಹ್ವಾನಿಸಿದ್ರು. ಈ ಸಂಬಂಧ ನಾನು ಕೂಡ ರಾಜ್ಯಪಾಲರ ಭೇಟಿಗೆ ತೆರಳಿದ್ದೆ ಅನ್ನೋ ಮಾತನ್ನು ಈಗ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ತಿಳಿಸಿದ್ದಾರೆ. ಒಂದೊಂದು ಕಡೆ ಒಂದೊಂದು ಭೂಸ್ವಾಧೀನದ ಕತೆ. ಗದಗಾಯಿತು, ಈಗ ಗುಲ್ಬರ್ಗಾ ಸರದಿ. ಇಲ್ಲಿ ಕೈಗಾರಿಕೆಗಳು ಬರೋ ಮುನ್ನವೇ ಸಾವಿರಾರು ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ.
ಇದು ರೈತರನ್ನ ಆತಂಕಕ್ಕೆ ತಳ್ಳಿದೆ. ಹೀಗೆ ಹಚ್ಚ ಹಸಿರಿನ ಫಲವತ್ತಾದ ಭೂಮಿ ಇರೋದು ಗುಲ್ಬರ್ಗಾ ಹೊರವಲಯದ ಅಳಂದ ರಸ್ತೆಯಲ್ಲಿ. ನಗರಕ್ಕೆ ಹೊಂದಿಕೊಂಡಿರುವ ಈ ಭೂಮಿ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಭವಿಷ್ಯದ ಕೈಗಾರಿಕೆಗಾಗಿ ಗುಲ್ಬರ್ಗಾ ಸುತ್ತಮುತ್ತಲಿನ 2300 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿ ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದ್ದು ರೈತರಿಗೆ 2 ಬಾರಿ ನೋಟಿಸ್ ನೀಡಲಾಗಿದೆ. ಯಾವುದೇ ಭೂ ಸ್ವಾಧೀನ ಮಾಡಬೇಕಾಗಿತ್ತಂದರೆ ಗ್ರಾಮ ಸಭಾ ನಡೆಸಬೇಕಾಗಿತ್ತು. ಈ ಒಂದು ಜಿಲ್ಲಾಡಳಿತವಾಗಲಿ KIDBದವರಾಗಲಿ ಯಾವುದೇ ಒಂದು ಗ್ರಾಮ ಸಭೆ ಮಾಡಲಾರದೆ ಇಲ್ಲಿನ ಭಾಗದ ರೈತರಿಗೆ ಒಂದು ಬಹುದೊಡ್ಡ ಅನ್ಯಾಯ ಮಾಡಿದ್ದಾರೆ. ಸ್ವಾಧೀನಕ್ಕೋಸ್ಕರ ನಾನು ನೋಟಿಸ್ ಕೊಟ್ಟಿದ್ದಾರೆ 28 ಕಲಂ 2 ಪ್ರಕಾರ. ಇದು ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. ಈ ಭಾಗದ ಶೇಖರೋಜಾ, ಪಲ್ಲಾಪುರ, ಚಿಂಚೋಳಿ ಇನ್ನಿತರ ಗ್ರಾಮಗಳ ರೈತರು ತಮ್ಮ ಫಲವತ್ತಾದ ಭೂಮಿ ಕಳೆದುಕೊಳ್ಳಲು ಸಿದ್ಧರಿಲ್ಲ. ಗದಗದಿಂದ ಎತ್ತಂಗಡಿ ಆಗಿರೋ ಪೋಸ್ಕೋ ಕಂಪನಿ ಈಗ ಗುಲ್ಬರ್ಗಾಕ್ಕೆ ವಕ್ಕರಿಸಲಿದೆಯೇ ಎಂಬ ಆತಂಕ ಶುರುವಾಗಿದೆ. ಸರ್ಕಾರದಿಂದ ಭೂ ಸ್ವಾಧೀನಕ್ಕೆ ನೋಟಿಸ್ ಬರ್ತಾ ಇದೆ. ಅದನ್ನು ಒಂದು ಇದು ನೋಡ್ತಾ ಇದ್ರೆ ರೈತರಿಗೆ ತುಂಬ ಕಳವಳಿಕೆ ಆಗ್ತಾ ಇದೆ. ಇಲ್ಲಿ ಅಲ್ಲಿಂದ ಬಿಟ್ಟು ಬಂದು ನಮ್ಮ ಒಳ್ಳೆ ಫಲವತ್ತಾದ ಭೂಮಿಯನ್ನು ಏನಾದರೂ ವಶಪಡಿಸಿಕೊಳ್ತಾ ಇದ್ದಾರೆ ಅನ್ನೋ ಭಯದಲ್ಲಿ ರೈತರಿದ್ದಾರೆ. ಇಂಥ ರೈತರಿಗೆ ಎಲ್ಲೆಲ್ಲೂ ನೋಟಿಸ್ ಕಳಿಸಿದಾರೋ ಅವನ್ನು ವಾಪಸ್ ತಗೋಬೇಕು ಮತ್ತು ಅವು ನಾವು ಯಾವುದೇ ಕಾರಣಕ್ಕೂ ಅಂಥ ರೈತರ ಜಮೀನುಗಳನ್ನು ಭೂ ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಭೂಮಿ ಕಸಿದುಕೊಳ್ಳಬೇಡಿ, ನಮ್ಮ ಪಾಡಿಗೆ ನಮ್ಮನ್ನ ಬದುಕಲು ಬಿಡಿ ಎಂದು ರೈತರು ಹಲವು ಬಾರಿ ಕೈಗಾರಿಕಾ ಸಚಿವ ನಿರಾಣಿಯವರನ್ನ ಬೇಡಿಕೊಂಡಿದ್ದಾರೆ. ಆದರೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ರೈತರು ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ. ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ.